ರಾಗ ಕಥೆಗಳಿಗೆ ಸ್ವಾಗತ. ಇವತ್ತು ಅಕ್ಷಯ ತೃತೀಯದ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನವೇ ಬರುತ್ತೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನ ಎಲ್ಲ ಪಾಪಗಳನ್ನ ನಾಶ ಮಾಡುವ ಮತ್ತು ಎಲ್ಲ ಸಂತೋಷವನ್ನ ವೃದ್ಧಿ ಮಾಡುವ ಹಬ್ಬ ಅಂತ ಕರೀತಾರೆ. ಅಕ್ಷಯ ಪದದ ಅರ್ಥ ಶಾಶ್ವತ, ಎಂದು ಕಡಿಮೆಯಾಗದ, ಎಂದು ನಶಿಸದ ಅಂತ. ಇದರಲ್ಲಿ ಆ ಎಂದ್ರೆ ಇಲ್ಲ, ಕ್ಷಯ ಅಂದ್ರೆ ನಾಶ ಅಥವಾ ಕಡಿಮೆ ಅಂತ. ಈ ಪದ ಸಂಸ್ಕೃತ ಭಾಷೆಯ ಮೂಲಗಳಿಂದ ಬಂದಿತು. ಎಂದು ಖಾಲಿಯಾಗದ ಹಾಗೂ ಸ್ಥಿರವಾದ ಸಂತೋಷ, ಸಮೃದ್ಧಿ, ಯಶಸ್ಸು, ಅದೃಷ್ಟವನ್ನ ಸಂಕೇತಿಸುತ್ತೆ. ಮುಖ್ಯವಾಗಿ ಅಕ್ಷಯ ತೃತೀಯದ ದಿನ ನಾವು ಮಾಡಿದಂತಹ ಏನೇ ಕೆಲಸ ಕಾರ್ಯಗಳು, ಉದಾಹರಣೆಗೆ ದಾನ, ಜ್ಞಾನ ಅಥವಾ ಮಾಡಿದ ಶುಭ ಕಾರ್ಯಗಳ ಫಲಿತಾಂಶ ಯಾವುದೇ ಆಗಿರಲಿ, ಪ್ರತಿ ವರ್ಷವೂ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತೊಂದು ವಿಶೇಷತೆ ಏನಂದ್ರೆ, ಅಕ್ಷಯ ತೃತೀಯದ ದಿನ ಯಾವುದೇ ಮುಹೂರ್ತಗಳನ್ನ ನೋಡದೆ ಯಾವುದೇ ಶುಭ ಕಾರ್ಯಗಳನ್ನ ಕೂಡ ಮಾಡಬಹುದು. ಈ ದಿನ ಪೂರ್ತಿ ಅಷ್ಟು ಒಳ್ಳೆ ಮುಹೂರ್ತ ಇರುತ್ತೆ ಅನ್ನೋ ನಂಬಿಕೆ ಇದೆ. ಈ ದಿನದಂದು ಯಾವುದೇ ಮುಹೂರ್ತವನ್ನ ನೋಡದೆ ಗೃಹ ಪ್ರವೇಶ, ಮದುವೆ, ಹೊಸ ಅಂಗಡಿ, ಉದ್ಯಮ, ವ್ಯಾಪಾರದಂತಹ ಚಟುವಟಿಕೆಗಳನ್ನ ಆರಂಭಿಸೋದು ಮಂಗಳಕರ ಅನ್ನೋ ನಂಬಿಕೆ ಇದೆ. ಇನ್ನು ಈ ಅಕ್ಷಯ ತೃತೀಯದ ದಿನ ಪುರಾಣಗಳಲ್ಲಿ ಏನೇನಾಗಿದೆ ಅಂತ ನೋಡೋದಾದ್ರೆ, ಅಕ್ಷಯ ಪಾತ್ರೆಯ ಪ್ರಾಪ್ತಿ. ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಸೂರ್ಯದೇವನನ್ನ ಆರಾಧಿಸಿ ಅಕ್ಷಯ ಪಾತ್ರೆಯನ್ನ ಪ್ರಾಪ್ತ ಮಾಡ್ಕೊಳ್ತಾರೆ. ಆ ಪಾತ್ರೆಯಲ್ಲಿದ್ದ ಆಹಾರ ಎಂದಿಗೂ ಖಾಲಿ ಆಗ್ತಾ ಇರಲಿಲ್ಲ. ಇನ್ನು ಗಂಗಾ ಪೂಜೆ. ಪವಿತ್ರ ಗಂಗಾ ನದಿಯು ಭೂಮಿಗೆ ಹರಿದು ಬಂದಿದ್ದು ಇದೇ ಅಕ್ಷಯ ತೃತೀಯದ ದಿನ. ಇನ್ನು ವೇದವ್ಯಾಸರ ಮಹಾಭಾರತ. ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನ ಬರೆಯಲು ಆರಂಭಿಸಿದ್ದು ಇದೇ ದಿನ. ಇನ್ನು ಶ್ರೀಕೃಷ್ಣ ಮತ್ತು ಸುಧಾಮ. ಬಡ ಬ್ರಾಹ್ಮಣನಾದ ಸುಧಾಮ ಶ್ರೀಕೃಷ್ಣನನ್ನ ಭೇಟಿಯಾಗೋದಕ್ಕೆ ಬಂದಾಗ ಶ್ರೀಕೃಷ್ಣ ಸುಧಾಮನಿಗೆ ಅಕ್ಷಯ ಸಂಪತ್ತನ್ನ ದಯಪಾಲಿಸಿದ್ದು ಇದೇ ದಿನ ಅಂತ ಹೇಳ್ತಾರೆ ಹಿರಿಯರು. ಮುಂದೆ ಪರಶುರಾಮ ಜಯಂತಿ. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನ್ಮದಿನ ಕೂಡ ಇದೇ ದಿನ ಅನ್ನುತ್ತೆ ಪುರಾಣಗಳು. ಇಂತಹ ವಿಶೇಷ ಕಥೆಗಳಿಗಾಗಿ ನೋಡ್ತಾ ಇರಿ ರಾಗ ಕಥೆಗಳು.